ನಮ್ಮಲ್ಲಿ ಬದಲಾವಣೆ ಬರುವವರೆಗೂ ದಿನಗಳು ಕಳೆದರೂ, ತಿಂಗಳುಗಳು ಕಳೆದರೂ, ವರ್ಷಗಳೇ ಕಳೆದರೂ ಬದಲಾವಣೆ ಇರುವುದಿಲ್ಲ. ಬದಲಾವಣೆ ನಮ್ಮಿಂದ ಆರಂಭವಾಗಬೇಕು. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯರು ನಮಗೆ ಏನು ಕೊಡುತ್ತಾರೆ ಅನ್ನುವುದನ್ನು ಯೋಚಿಸುವುದು ಬಿಟ್ಟು, ನಾವು ಅವರಿಗೆ ಏನು ಕೊಟ್ಟರೆ ಸಂತೋಷ ಪಡುವವರೆಂದು ಯೋಚಿಸಿ. ಒಳ್ಳೆಯತನದಿಂದ ಇರಬೇಕು, ಒಳ್ಳೆಯ ಮನಸ್ಸಿನಿಂದ ಯೋಚಿಸಬೇಕು. ಆಗಲೇ ಎಲ್ಲ ಒಳ್ಳೆಯದಾಗುತ್ತದೆ. ಮನಃಶಾಂತಿ ಕೊಡದಿರುವ ಸಂಪತ್ತು, ಆರೋಗ್ಯವಿಲ್ಲದ ಆಯುಷ್ಯ, ಅರ್ಥ ಮಾಡಿಕೊಳ್ಳದ ಸಂಬಂಧ ಮತ್ತು ಅಕ್ಕರೆಗೆ ಬಾರದ ಸ್ನೇಹ ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ತನ್ನ ಒಂದು ವ್ಯಕ್ತಿತ್ವವನ್ನೇ ತನ್ನ ಆಸ್ತಿಯನ್ನಾಗಿ ಭಾವಿಸುವವನು ಯಾವತ್ತಿದ್ದರೂ ಅರಸನೇ. ಭಗವಂತನು ನಮ್ಮ ಕ್ಷೇಮಕ್ಕಾಗಿಯೇ ಕೆಲವು ಬಂಧನಗಳನ್ನು ದೂರ ಮಾಡುತ್ತಾನೆ, ಮತ್ತೆ ಕೆಲವು ಬಂಧನಗಳನ್ನು ಹತ್ತಿರ ಮಾಡುತ್ತಾನೆ. ಹತ್ತಿರ ಮಾಡಿದ ಬಂಧನಗಳನ್ನು ನಿರ್ಲಕ್ಷಿಸಬೇಡ, ಹಾಗೆ ದೂರ ಮಾಡಿದ ಬಂಧನಗಳಿಗಾಗಿ ಹಂಬಲಿಸಬೇಡ. ಕಷ್ಟಪಟ್ಟು ಬೆಟ್ಟ ಹತ್ತಿದಾಗ ಮಾತ್ರವೇ ಸುಂದರವಾದ ದೃಶ್ಯಗಳನ್ನು ನೋಡಬಲ್ಲೆವು. ಹಾಗೆ ಜೀವನ ಕೂಡ ಕಷ್ಟಪಟ್ಟರೇನೆ ಆನಂದವಾಗಿರುವ ಜೀವನವನ್ನು ನಿರ್ಮಿಸಿಕೊಳ್ಳಬಲ್ಲೆವು. ನೀನು ಬದುಕುವುದಕ್ಕೆ ಎಷ್ಟೇ ವಿಧವಾದ ವಿನ್ಯಾಸಗಳನ್ನು ರೂಪಿಸು, ಆದರೆ ಮತ್ತೊಬ್ಬರ ಬದುಕು ವಿನಾಶವಾಗುವುದಕ್ಕೆ ನೀನು ಮಾತ್ರ ಕಾರಣ ಆಗಬೇಡ. ಕಳೆದು ಹೋದ ಯಾವುದೇ ಒಂದು ನಿಮಿಷವನ್ನು, ಭೂಮಿ ಮೇಲಿರುವ ಯಾವುದೇ ಸಿರಿ ಸಂಪತ್ತು ಮತ್ತೆ ಮರಳಿ ತರಲು ಸಾಧ್ಯವಿಲ್ಲ. ಅದಕ್ಕೆ ಸಮಯವನ್ನು ವ್ಯರ್ಥಗೊಳಿಸಬೇಡ. ಮನುಷ್ಯ ಹುಟ್ಟಿನಿಂದ ಮರಣದವರೆಗೂ ಸಾಗುವ ಪ್ರಯಾಣವೇ ಜೀವನ. ನೋಡುವುದಕ್ಕೆ ಸಾಧ್ಯವಾದರೆ ಪ್ರಯಾಣದ ಮಧ್ಯ ಕಾಣುವುದೆಲ್ಲ ಅದ್ಭುತವೇ ಸರಿ. ದಿನಕ್ಕೆ ಒಂದು ಬಾರಿಯಾದರೂ ನಿಮ್ಮೊಂದಿಗೆ ನೀವು ಮಾತನಾಡಿ, ಏಕೆಂದರೆ ನೀವು ಒಬ್ಬ ಅದ್ಭುತ ವ್ಯಕ್ತಿ. ಮಾತನಾಡುವುದು ಎಂದರೆ ನಿಮ್ಮೊಂದಿಗೆ ನೀವು ಮೌನವಾಗಿರುವುದು ಎಂದು, ಯೋಚನಾ ರಹಿತವಾಗಿರುವುದು ಎಂದು. ಅದರಿಂದ ನಿಮ್ಮಲ್ಲಿ ಆತ್ಮಶಕ್ತಿ ಜಾಗೃತವಾಗುತ್ತದೆ. ಇದೇ ಯಶಸ್ಸಿನ ರಹಸ್ಯ. ನಿಮ್ಮ ಬೆಳವಣಿಗೆ ನೋಡಿ ಮತ್ತೊಬ್ಬರು ಅಸೂಯೆ ಪಡುತ್ತಿದ್ದರೆ ಅದು ಅವರ ಸಮಸ್ಯೆ. ಅಸಲಿಗೆ ಅದು ನಿಮ್ಮ ಸಮಸ್ಯೆ ಅಲ್ಲ. ಅದಕ್ಕೆ ಗಮನ ಹರಿಸಬೇಡಿ, ಮನಸ್ಸಲ್ಲಿ ಕಳವಳ ಪಡಬೇಡಿ. ಸುಮ್ಮನೆ ನಿಮ್ಮ ಬೆಳವಣಿಗೆಯತ್ತ ಹೆಜ್ಜೆ ಹಾಕುತ್ತಲೇ ಇರಿ. ಶಿಕ್ಷಣದಿಂದ ಸಂಸ್ಕಾರ ಕಲಿತುಕೊಂಡವನು, ಜೀವನದ ಅನುಭವದಿಂದ ಗುಣಪಾಠ ಕಲಿತುಕೊಂಡವನು ಜೀವನದಲ್ಲಿ ಯಾವತ್ತೂ ಸೋಲಲಾರ. ಮೋಸ ತಾತ್ಕಾಲಿಕ ಆನಂದವನ್ನು ಕೊಡಬಹುದು, ಆದರೆ ಯಾವತ್ತೋ ಒಂದು ದಿನ ಭಾರೀ ಬೆಲೆ ಇರಬೇಕಾಗುತ್ತದೆ. ಕೋಪದಿಂದ ಬಂದ ಮಾತಿಗೆ ಬೆಲೆ ಕೊಟ್ಟರೆ ಮನಸ್ಸು ಒಡೆದು ಹೋಗುತ್ತದೆ. ಅದೇ ಕೋಪದ ಹಿಂದೆ ಇರುವ ನೋವನ್ನು ತಿಳಿದುಕೊಂಡರೆ ಆ ಸಂಬಂಧ ಗಟ್ಟಿಯಾಗಿರುತ್ತದೆ. ನಿರ್ಣಯ ನಿಮ್ಮದೇ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.